ಇವಿ ಕಾರ್ಸ್ ಎಷ್ಟೋ ಜನಗಳ ಕನಸು TESLA ಟೆಸ್ಲಾ ಭಾರತಕ್ಕೆ ಬಂದೇ ಬಿಡ್ತು. ಟೆಸ್ಲಾ ನಮ್ಮ ಜನಗಳಿಗೆ ಪಿಜ್ಜಾ ತಿನ್ಸಕ್ ಬರ್ತಾ ಇದೆ. ಬಟ್ ನಮ್ ಜನಗಳು ಚಿಕನ್, ಮಟನ್, ಫಿಶ್, ಅನ್ನ, ಸಾರು, ಮುದ್ದೆ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಹಾಕೊಂಡು ಲಾಸ್ಟ್ ಗೆ ಬೀಡ ಸಹ ಕೇಳ್ತಾರೆ. ನಮ್ ದೇಶದಲ್ಲಿ ಸುಮಾರು ಕಡೆ ರೋಡೇ ಇಲ್ಲ. ಯಾವ್ದು ಹಳ್ಳ ಯಾವ್ದು ರೋಡು ಗೊತ್ತಾಗೋದೇ ಇಲ್ಲ. ಮಳೆ ಬಂದ್ರೆ ಎಷ್ಟೋ ಕಾರ್ಗಳು ತೇಲಾಡುತ್ತೆ, ಎಷ್ಟೋ ಕಾರ್ಗಳು ಕೊಚ್ಕೊಂಡು ಹೋಗುತ್ತೆ. 18 ಜನ ಒಂದೇ ಕಾರಲ್ಲಿ ಕುತ್ಕೊಂಡು ಹೋಗುವಂತ ಕಾರ್ ಓಡಿಸೋ ನಮ್ಮ ದೇಶದಲ್ಲಿ ಎಲನ್ ಮಸ್ಕ್ ಟೆಸ್ಲಾ ಕಾರಲ್ಲಿ 18 ಜನ ಕುತ್ಕೊಳ್ಳೋಕ್ ಆಗತ್ತಾ? ನಮ್ ಜನ ಕೊಡೋ ಕಿರುಕುಳ ಟೆಸ್ಲಾ ಕಾರ್ ತಡ್ಕೊಳುತ್ತಾ? ನೋಡೋಣ ಬನ್ನಿ. ಈ ವಿಡಿಯೋನ ಎಲನ್ ಮಸ್ಕ್ ವರ್ಗೂ ತಲುಪಿಸಿ. ಈ ಟೆಸ್ಲಾ ಕಾರು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿನ ರೆವಲ್ಯೂಷನ್ ಮಾಡುತ್ತಾ ಇಲ್ಲ ಡೆಸ್ಟ್ರಾಯ್ ಮಾಡುತ್ತಾ? ನೋಡೋಣ ಬನ್ನಿ. ಸೊ ನಮಸ್ತೆ ಕರ್ನಾಟಕ. ಟೆಸ್ಲಾ ಇವಿ ಕಾರ್ಸ್ ನಮ್ಮ ಭಾರತಕ್ಕೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಆಲ್ರೆಡಿ ಎಲನ್ ಮಸ್ಕ್ ಪ್ರಪಂಚದ ಒನ್ ಆಫ್ ದ ಶ್ರೀಮಂತ ವ್ಯಕ್ತಿ, ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ ಗೆದ್ದ ಮೇಲೆ ಎಲನ್ ಮಸ್ಕ್ಗೆ ಭಾರತಕ್ಕೆ ಬರೋ ಆಸೆ ಆಗಿದೆ. ಎಷ್ಟೋ ಸಾರಿ ಎಲನ್ ಮಸ್ಕು ಟೆಸ್ಲಾನ ಭಾರತಕ್ಕೆ ಲಾಂಚ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ತಗೊಂಡ್ರು, ಲಾಂಚ್ ಮಾಡಲಿಲ್ಲ. ಬಟ್ ಈ ಸಾರಿ ಟ್ರಂಪ್ ಅಧ್ಯಕ್ಷ ಆಗಿರೋ ಕಾರಣ ಅವ್ರಿಗೆ ಸೂಪರ್ ಪವರ್ ಬಂದಿದೆ. ಟೆಸ್ಲಾನ ಭಾರತಕ್ಕೆ ಲಾಂಚ್ ಮಾಡೇ ಬಿಡೋಣ ಅಂತ, ಅದು ಏನು ಕೆಲವೇ ತಿಂಗಳಲ್ಲಿ. ಸೊ ಆಲ್ರೆಡಿ ಬಾಂಬೆ ಹಾಗೂ ದಟ್ ಈಸ್ ಮುಂಬೈ ಆ್ಯಂಡ್ ಡೆಲ್ಲಿಯಲ್ಲಿ ಆಲ್ರೆಡಿ ಆಫೀಸ್ ಆಲ್ರೆಡಿ ಹುಡುಕಿ ಅಲ್ಲಿ ಶೋರೂಮ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಆ್ಯಂಡ್ ಎಲ್ಲ ಕಡೆ ಒಂದು ಶೋರೂಮ್ಗಳನ್ನು ಮಾಡಿ ಟೆಸ್ಲಾ ಕಾರುಗಳನ್ನು ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾಗೆ ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಸೆಲ್ ಮಾಡುವಂಥ ಪ್ಲಾನ್ ಇದೆ. ಸೊ ಅಮೆರಿಕದವರು ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯಾಗೆ. ಇದರಿಂದ ಅಮೆರಿಕಾಗೆ ತುಂಬ ಅಡ್ವಾಂಟೇಜಸ್ ಇದೆ, ಭಾರತಕ್ಕೆ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಬಿಕಾಸ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಭಾರತದ ಜನಗಳಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ಇಲ್ಲಿ ಡಂಪ್ ಮಾಡ್ತೀನಿ, ಒಂಥರ ಬ್ರಿಟಿಷರು ಮಾಡಿದ್ರಲ್ಲ, ಇಲ್ಲಿಂದ ಒಂದು ಹತ್ತಿಯನ್ನು ತಗೊಂಡೋಗಿ ಬ್ರಿಟನ್ನಲ್ಲಿ ಆರ್ ಇಂಗ್ಲೆಂಡ್ನಲ್ಲಿ ಅದನ್ನು ತಯಾರಿ ಮಾಡಿ ಬಟ್ಟೆ ತಯಾರಿ ಮಾಡಿ ಮತ್ತೆ ಭಾರತಕ್ಕೆ ತಂದು ಡಂಪ್ ಮಾಡೋದು. ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಎಲನ್ ಮಸ್ಕ್ ಭಾರತದಲ್ಲಿ ಟೆಸ್ಲಾ ಕಾರ್ಗಳನ್ನು ಲಾಂಚ್ ಮಾಡಬೇಕಂತ ಸತತ ಸಿದ್ಧತೆಗಳನ್ನು ಮಾಡಿಕೊಂಡು ಲಾಂಚ್ ಮಾಡೇ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ನಿಜವಾಗ್ಲೂ ಈ ಟೆಸ್ಲಾ ಕಾರ್ ಭಾರತದಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಟೆಸ್ಲಾ ಕಾರ್ ಬಗ್ಗೆ ಹೇಳಬೇಕಾದ್ರೆ, ಟೆಸ್ಲಾ ಕಾರು ಅಮೆರಿಕದಲ್ಲಿ ನೀವು ನೋಡ್ದಂಗೆ ಇದು ಒನ್ ಆಫ್ ದ ವೆರಿ ಎಕ್ಸ್ಪೆನ್ಸಿವ್ ಒಂದು ಕಾರ್. ಈ ಎಕ್ಸ್ಪೆನ್ಸಿವ್ ಕಾರ್ ಭಾರತಕ್ಕೆ ಬಂದರೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಸ್ ಪರ್ ದ ಅಟ್ ಪ್ರೆಸೆಂಟ್ ಒಂದು ತಾರೀಫ್ ರೇಟ್ಗಳು ನೋಡಿದ್ರೆ ಭಾರತ ಬೇರೆ ದೇಶದಿಂದ ಕಾರನ್ನು ನಾವೇನಾದ್ರು ಇಲ್ಲಿ ನಮ್ಮ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಂಡ್ರೆ 115% ಟ್ಯಾಕ್ಸ್ ಕಟ್ಟಬೇಕು. ರೀಸೆಂಟ್ಲಿ ಶ್ರೀ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ವಿಸಿಟ್ ಮಾಡಿದವಾಗ ಅಲ್ಲಿ ಸರ್ಟನ್ ಮಾತುಕತೆಗಳು ನಡೆದಿದೆ. ಸೊ ಅದೇ ಒಂದು ಪ್ರೆಷರನ್ನು ಎಲನ್ ಮಸ್ಕ್ ಭಾರತದ ಮೇಲೆ ಹೇರಿ ಈ 115% ಇರೋ ತಾರೀಫನ್ನು ಬರೀ 15%ಗೆ ಇಳಿಯೋ ಅಂತ ಒಂದು ಮಾರ್ಗನ ಹುಡುಕಿದ್ದಾರೆ. ಅದು ಇಳಿಯುತ್ತಾ ಇಲ್ವೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಬೈ ಚಾನ್ಸ್ ಏನಾದ್ರು ಭಾರತ ಅಮೆರಿಕ ದೇಶದ ಪ್ರೆಷರ್ಗೆ ಮಣಿದು ಈ ತಾರೀಫ್ಗಳನ್ನು ಬರೀ 15% ಏನಾದ್ರು ಮಾಡಿದ್ರೆ ಟೆಸ್ಲಾ ಕಾರು ಭಾರತದಲ್ಲಿ ಬರೀ 28 ಲಕ್ಷ 30 ಲಕ್ಷದ ಆಸುಪಾಸಿಗೆ ಒಂದು ಬೇಸಿಕ್ ಮಾಡಲ್ನ ಲಾಂಚ್ ಮಾಡುತ್ತೆ. 30 ಲಕ್ಷಕ್ಕೆ ಒಂದು ಕಾರ್ ಲಾಂಚ್ ಮಾಡಿದ್ರೆ ಇದು ಡೈರೆಕ್ಟಾಗಿ ಹೊಡೆತಾ ಬೀಳೋದು ಯಾರಿಗೆ? ಮಹೇಂದ್ರ ಆ್ಯಂಡ್ ಮಹೇಂದ್ರ. ಕಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಮಹೇಂದ್ರ ಆ್ಯಂಡ್ ಮಹೇಂದ್ರ ಭಾರತದ ಒನ್ ಆಫ್ ದ ಬೆಸ್ಟ್ ಕಾರ್ ಮೇಕರ್ಸ್ ಇನ್ ಇಂಡಿಯಾ. ಟೆಸ್ಲಾ ಭಾರತಕ್ಕೆ ಬರ್ತಾ ಇರೋದು ಮಹೇಂದ್ರ ಆ್ಯಂಡ್ ಮಹೇಂದ್ರಗೆ ತುಂಬ ನೆಗೆಟಿವ್ ಆಗೋ ಅಂಥ ಒಂದು ಚಾನ್ಸಸ್ ಇದೆ ಅಂತ ಸರ್ಟೆನ್ ಆರ್ಟಿಕಲ್ಸ್ ಹೇಳಿದ್ರೆ, ಇನ್ ಸರ್ಟೆನ್ ಆರ್ಟಿಕಲ್ಸ್ ಯಾವುದೇ ರೀತಿಯಾದ ಪರಿಣಾಮ ಬೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಮೇಜರ್ ರೀಸನ್ ನಮ್ಮ ಭಾರತದ ಇನ್ಫ್ರಾಸ್ಟ್ರಕ್ಚರ್. ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಟೂ ವೀಲರ್ಸ್ ನೀವು ನೋಡೋಕ್ಕೆ ಹೋದರೆ 26 ಕೋಟಿ ಟೂ ವೀಲರ್ಸ್ ಇದೆ. ಕಾರ್ ನೋಡೋಕ್ಕೆ ಹೋದರೆ 5 ಕೋಟಿ ಕಾರುಗಳಿದೆ. ಈ 5 ಕೋಟಿ ಕಾರುಗಳಲ್ಲಿ ಅರೌಂಡ್ ಒಂದು 3 to 4% ಕಾರುಗಳು ಮಾತ್ರ ಇವಿ ಕಾರ್ಸ್ ಇದೆ. ಭಾರತದಲ್ಲಿ ಹೆಸರಾಂತ ಇವಿ ಕಾರುಗಳು ಯಾವುದಂದರೆ ಮಹೇಂದ್ರ ಅವ್ರದ್ದು ರೀಸೆಂಟ್ಲಿ ಲಾಂಚ್ ಮಾಡಿರೋ BE6, ಜೊತೆಗೆ ಹುಂಡೈ ಅವ್ರದ್ದು ಕ್ರೆಟಾ, ಜೊತೆಗೆ ಟಾಟಾ ನೆಕ್ಸಾನ್. ನೀವು ಕೇಳಿರ್ತೀರ ಟಾಟಾ ನೆಕ್ಸಾನ್ ಒಂದು 17 ಲಕ್ಷ 18 ಲಕ್ಷಕ್ಕೆಲ್ಲ ಇವಿ ಕಾರ್ ಲಾಂಚ್ ಮಾಡಿ ಭಾರತದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಕಾರ್ ಸೇಲ್ಸ್ ಇವಿದು ಟಾಟಾ, ಜೊತೆಗೆ MG
MG ವಿಂಡ್ಸರ್ ಅನ್ನೋ ಕಂಪನಿ ರೀಸೆಂಟ್ಲಿ ಒಂದು ಕಾರನ್ನು ಲಾಂಚ್ ಮಾಡುತ್ತೆ. ಇದು ಟಾಟಾ ನೆಕ್ಸಾನ್ಗಿಂತ ಅತಿ ಹೆಚ್ಚು ಸೇಲ್ಸ್ ಆಗಿರೋ ಕಾರ್ ಆಗುತ್ತೆ. EV, ದಟ್ ಈಸ್ MG ವಿಂಡ್ಸರ್ ಅನ್ನೋ ಕಾರ್. ಇಷ್ಟೆಲ್ಲ ಕಾಂಪಿಟೇಷನ್ ಇಟ್ಕೊಂಡು ಟೆಸ್ಲಾ ನಿಜವಾಗ್ಲೂ ಭಾರತದಲ್ಲಿ ಸಕ್ಸಸ್ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ನಮ್ಮ ಗ್ರೌಂಡ್ ವರ್ಕಲ್ಲಿ ನೋಡೋಕೋಣ, ನಮ್ಮ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋಣ. ನೀವೇ ಯೋಚನೆ ಮಾಡಿ, ಎಷ್ಟು ಜನ EV ಕಾರ್ಸ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಯೋಚನೆ ಮಾಡಿ. EV ಕಾರ್ಸ್ಗೆ ಫಸ್ಟ್ ಆಫ್ ಆಲ್ ಆ ಪವರ್ಫುಲ್ ಚಾರ್ಜಿಂಗ್ ಸ್ಟೇಷನ್ ಆಗಲಿ, ಹೈ ಸ್ಪೀಡ್ ಚಾರ್ಜಿಂಗ್ ಸ್ಟೇಷನ್ ಆಗಲಿ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ದೇಶದಲ್ಲಿದೆ ನೀವೇ ಯೋಚನೆ ಮಾಡಿ. ಇವಾಗ ನಾವಿರೋದು ಬೆಂಗಳೂರಿನ ರಾಜಾಜಿನಗರ, ವಿಚ್ ಈಸ್ ಮೋದಿ ಹಾಸ್ಪಿಟಲ್ ರೋಡ್. ಈ ರೋಡಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಸ್ ಓಡಾಡುತ್ತೆ. ಆ್ಯಂಡ್ ಇಲ್ಲಿ ಸುಮಾರು ವೆಹಿಕಲ್ಸ್ ಪಾರ್ಕ್ ಮಾಡ್ತಾರೆ. ಇವಾಗ ಚಾರ್ಜಿಂಗ್ ಹಾಕೋಬೇಕಾದ್ರೆ, ಎಲ್ಲ ಕಾರ್ ಚಾರ್ಜ್ ಹಾಕಬೇಕಾದ್ರೆ ಚಾರ್ಜಿಂಗ್ ಮಾಡೋಕ್ಕೆ ಪೋರ್ಟ್ಸ್ ಎಲ್ಲಿಂದ ಸಿಗುತ್ತೆ? ಅಲ್ಲಿ ಕಾರ್ನ ಒಂದು ಕಡೆ ನಿಲ್ಸೋದಕ್ಕಾದರೂ ಒಂದು ವ್ಯವಸ್ಥೆ ಇದೆಯಾ ನಮ್ಮ ಬೆಂಗಳೂರಿನಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ? ಇಷ್ಟು ಒಂಥರ ಏನಂತಾರೆ, ತುಂಬ ಚಿಕ್ಕ ದೇಶ, ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶದಲ್ಲಿ EV ಕಾರ್ಗೆ ಚಾರ್ಜ್ ಹಾಕೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ? ಅದ್ರ ಬಗ್ಗೆ ಯೋಚನೆ ಮಾಡಿ. ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಸೊ ಡೆಫಿನೆಟ್ಲಿ ಎಲ್ಲಿ ಇದು ವರ್ಕೌಟ್ ಆಗುತ್ತೆ ಅಂದರೆ ಐ-ಫೈ ಅಪಾರ್ಟ್ಮೆಂಟ್ಸ್, ಒಂಥರ ಇಟ್ಸ್ ಲೈಕ್ ಟೈರ್ 1 ಸಿಟೀಸಲ್ಲಿ ಆ ಪಾಸ್ಟ್ ಜನಗಳಿಗೆ ಅಡಾಪ್ಟ್ ಮಾಡ್ಕೋಬೋದು. ಇವಾಗ EVಯಲ್ಲಿ ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅಂತ ನೋಡೋಕೆ ಹೋದರೆ, EV ರೇಂಜ್ 400-500 ಕಿಲೋಮೀಟರ್ ರೇಂಜ್ ಹೋಗುತ್ತೆ ಅಂತ ನೀವು ಹೇಳ್ಬೋದು. ಸೊ ಅದಾದಮೇಲೆ ಚಾರ್ಜ್ ಹಾಕಬೇಕಾಗತ್ತೆ. ಇವಾಗ ಲೆಟ್ಸ್ ಸೇ ನೀವು ಅರ್ಜೆಂಟ್ ಕೆಲಸಕ್ಕೆ ಇಲ್ಲಿಂದ ಬಾಂಬೆಗೆ ಹೋದ್ರಿ, ಬೆಂಗಳೂರಿಂದ ಬಾಂಬೆಗೆ ಕಾರಲ್ಲಿ ಹೋದ್ರಿ, ವಿಚ್ ಈಸ್ ಐಲಿ ಪ್ರಾಕ್ಟಿಕಲಿ ತುಂಬ ಕಷ್ಟ, ಆದರೂ ಹೋದ್ರಿ. ಇಲ್ಲ ಮಹಾ ಕುಂಭಮೇಳಕ್ಕೆ ಹೋದ್ರಿ EV ಕಾರಲ್ಲಿ, ಎಲ್ಲ ಅಂತ ಚಾರ್ಜ್ ಆಗ್ತೀರಾ? ಅಷ್ಟು ಜನಸಂಖ್ಯೆಯಲ್ಲಿ ಕಾರ್ ನಿಲ್ಸಿದ್ರೆ ಆ ಕಾರಲ್ಲಿ ಇರುತ್ತಾ ಅನ್ನೋದೇ ಡೌಟ್ ಇದೆ. ಅಷ್ಟು ಕಷ್ಟದಲ್ಲಿ ನಿಮ್ಮ ಚಾರ್ಜಿಂಗ್ ಎಲ್ಲ ಹಾಕ್ಕೊಳ್ತೀರಾ? ಪ್ರಾಕ್ಟಿಕಲಿ ನೋಡೋಕ್ಕೋದ್ರೆ ನಾರ್ಮಲ್ ವ್ಯಕ್ತಿಗಳು EVನ ಇಷ್ಟಪಡಲ್ಲ ನಮ್ಮ ದೇಶದಲ್ಲಿ. EV ವಿರುದ್ಧವಾಗೇ ಇದ್ದಾರೆ. ಈ EV ಮಿಡಲ್ ಕ್ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಎಕನಾಮಿಕ್ ಆಗಿದ್ರೂ ಸಹ ಅದು ಮಿಡಲ್ ಕ್ಲಾಸ್ಗೆ ಫೀಸಿಬಲ್ ಇಲ್ಲ, ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್. ಚಾರ್ಜಿಂಗ್ ಹಾಕೋಕ್ಕಾಗಲ್ಲ, ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಪ್ರಾಪರ್ ಹೈ ಪವರ್ ಸ್ಟೇಷನ್ ಹತ್ರ ಇಲ್ಲ. ಎಷ್ಟು ಪವರ್ ಸ್ಟೇಷನ್ಗಳಿದೆ ನೀವೇ ಯೋಚನೆ ಮಾಡಿ. ಲೆಟ್ಸ್ ಸೇ ನಮ್ಮ ದೇಶದಲ್ಲಿ 5 ಕೋಟಿ ಕಾರ್ಗಳಿದೆ. 5 ಕೋಟಿ ಕಾರನ್ನು EV ಆಗಿಬಿಟ್ರೆ ಚಾರ್ಜಿಂಗ್ ಎಲ್ಲಿ ಹಾಕೋಣ ನೀವು ಯೋಚನೆ ಮಾಡಿ. ಪಕ್ಕದ ದೇಶಕ್ಕೆ ಹೋಗಿ ಹಾಕ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ದೇಶದಲ್ಲಿ 20 ಲಕ್ಷ EV ಕಾರ್ಸ್ ಇದೆ. ವರ್ಷಕ್ಕೆ ಇದು ನಿಧಾನಕ್ಕೆ ಬೆಳೀತಾ ಇದೆ. ಕಂಪೇರ್ ಮಾಡಿಕೊಂಡ್ರೆ ನಿಧಾನಕ್ಕೆ ಇವತ್ತೇನು 20 ಲಕ್ಷ EV ಕಾರ್ಸ್ ಇದೆ ಭಾರತದಲ್ಲಿ, ಮೇ ಬಿ ಇನ್ನೊಂದು ಬರೋ ವರ್ಷಕ್ಕೆ 20-25% ಗ್ರೋತ್ ಅಂತೂ ಆಗ್ತಾ ಇದೆ. ನಿಧಾನಕ್ಕೆ 22 ಲಕ್ಷ, 24 ಲಕ್ಷ, ಈ ಥರ 30 ಲಕ್ಷ ಗ್ರೋತ್ ಅಂತೂ ಎನಾರ್ಮಸ್ ಇದೆ. ಯಾಕಂದರೆ EV ಪೆನಿಟ್ರೇಷನ್ ಇಂಡಿಯಾ ಇಸ್ ನೆಗ್ಲಿಜಿಬಲ್. ಬಟ್ ಟೆಸ್ಲಾ EV ಪೆನಿಟ್ರೇಷನ್ನ ನೆಕ್ಸ್ಟ್ ಲೆವೆಲ್ ಮಾಡ್ತಾನೆ, ನೆಕ್ಸ್ಟ್ ಲೆವೆಲ್ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಎಲ್ಲ ಆರ್ಟಿಕಲ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಇಷ್ಟು ಫಾಸ್ಟಾಗೆ ಇಷ್ಟು 3 ಮಂತ್ಸಲ್ಲೇ EV ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದರಿಂದ ಟೆಸ್ಲಾಗೆ ಭಾರಿ ಹೊಡೆತ, ಫಿನಾನ್ಷಿಯಲ್ ಹೊಡೆತ ಬೀಳ್ಬೋದು ಅಂತಲೂ ತುಂಬ ಜನ ಹೇಳ್ತಾ ಇದ್ದಾರೆ. ಟೆಸ್ಲಾ ಅನ್ನೋ ಕಂಪನಿ ಭಾರತಕ್ಕೆ ಬರುತ್ತೆ ಅಂತ ಘೋಷಣೆ ಮಾಡಿದ ದಿನದಿಂದನೂ ಸಹ 5 ದಿನಗಳಲ್ಲೇ 6% ಬಿದ್ದಿದೆ ಸ್ಟಾಕ್. ಕಳೆದ 1 ತಿಂಗಳಲ್ಲಿ ಟೆಸ್ಲಾ ಶೇರು 18% ಬಿದ್ದಿದೆ. ಟೆಸ್ಲಾ ಹೂಡಿಕೆದಾರರು ಟೆಸ್ಲಾ ಭಾರತಕ್ಕೆ ಬರುತ್ತೆ ಅನ್ನೋದನ್ನ ಸ್ವಾಗತ ಮಾಡ್ತಾ ಇಲ್ಲ. ಅವ್ರು ಸ್ವಾಗತ ಮಾಡಿದರೆ ಟೆಸ್ಲಾ ಭಾರತಕ್ಕೆ ಬರುತ್ತೆ ಅಂದಿದ ತಕ್ಷಣ ಟೆಸ್ಲಾ ಶೇರು ಅಟ್ಲೀಸ್ಟ್ 5% ಇಲ್ಲ 10% ಮೇಲಕ್ಕೆ ಹೋಗೋ ಬದಲು ಟೆಸ್ಲಾ ಶೇರು ಬೀಳ್ತಾ ಇದೆ. ಇಟ್ಸ್ ವೆರಿ ಕ್ಲಿಯರ್ ಇಂಡಿಕೇಶನ್ ಟೆಸ್ಲಾ ಆಸ್ ಯೂಶಲ್ ಕ್ರಾಂತಿಗಳಿಗೆ ಸ್ಫೂರ್ತಿ ಆಗಿರೋ ಟೆಸ್ಲಾ, ಎಲನ್ ಮಸ್ಕ್ ಈ ಸತಿ ಏನೋ ಕ್ರಾಂತಿ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಬಟ್ ಇದು ಭಾರತದಲ್ಲಿ ಈ ಹೊಸ ಟೆಕ್ನಾಲಜಿ, ಹೊಸ ಕಾರ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಅಸಾಧ್ಯದ ಮಾತು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ನಾನು ನೋಡ್ದಂಗೆ ಮಾರುತಿ ಸುಜುಕಿ ಅವ್ರ ಹತ್ರ ಇರೋದೇ 1 or 2 ಇಂಜಿನ್ ಆಪ್ಷನ್ಸ್. 1 or 2 ಇಂಜಿನ್ ಆಪ್ಷನ್ಸು, ಓನ್ಲಿ ಮೈಲೇಜ್, ಸೇಫ್ಟಿ ಸಹ ಅಷ್ಟಕ್ಕಷ್ಟೇ, ಓನ್ಲಿ ಸರ್ವಿಸ್ ನೆಟ್ವರ್ಕ್, ಲೋ ಕಾಸ್ಟ್. ಇದನ್ನ ನೋಡಿ ಮಾರುತಿ ಕಾರುಗಳನ್ನು ಕೊಂಡ್ಕೊಳ್ಳೋಂಥ ದೇಶದಲ್ಲಿ 40 ಲಕ್ಷ 35 ಲಕ್ಷ ಕೊಟ್ಟು ಟೆಸ್ಲಾ ಕಾರುಗಳನ್ನು ನಮ್ಮ ಜನತೆ ಕೊಂಡ್ಕೊಳ್ಳೋದು ಇದು ಅಸಾಧ್ಯದ ಮಾತು ಅಂತ ನಾನು ಹೇಳ್ತೀನಿ. ಸೊ ರೀಸೆಂಟ್ಲಿ ಮಹೇಂದ್ರದವರು BE6 ಆ್ಯಂಡ್ ಬೇರೆ 2 ಕಾರುಗಳನ್ನು ಲಾಂಚ್ ಮಾಡಿದ್ದಾರೆ. 2 ಕಾರು ಟೆಸ್ಲಾ ಕಾರನ್ನು ಮೀರಿಸುವಂತೆ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಗೊಂದಲದ ನಡುವೆಯೂ ಸರ್ಟೆನ್ ಸ್ಟಾಕ್ಸ್ಗಳು ಬಿದ್ದಿದೆ. ಯಾವುದು ಅಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಮಾರುತಿ ಜೊತೆಗೆ ಟಾಟಾ ಮೋಟರ್ಸ್, ಈ ಷೇರುಗಳು ಕುಸಿತ ಕಂಡಿದೆ. ಏನಕ್ಕಂದರೆ ಬಿಕಾಸ್ ಆಫ್ ಟೆಸ್ಲಾ ಎಂಟ್ರಿ ಟು ಇಂಡಿಯಾ. ಬಟ್ ಟೆಸ್ಲಾ ನಿಜವಾಗ್ಲೂ ಕಮಾಲ್ ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ.
ಸ್ವಲ್ಪ ಸಮೀಕ್ಷೆಗಳು ಏನು ಹೇಳ್ತಾ ಇದೆ ಅಂದರೆ ಇದು ಜಸ್ಟ್ ಒಂದು ಬ್ಲೈಂಡ್ ಹೈಪ್ ಮಾಡ್ತಾ ಇದ್ದಾರೆ ಟೆಸ್ಲಾದವರು. ಸ್ಟಾರ್ಟಿಂಗಲ್ಲಿ ಟೆಸ್ಲಾ ಕಾರ್ಗಳನ್ನು ಜನ ಮುಗಿಬಿದ್ದು ಕೊಂಡರೂ ಸಹ ಮುಂದಿನ ದಿನಗಳಲ್ಲಿ ಅಷ್ಟೆಲ್ಲ ಬೇಡಿಕೆ ಇರಲು ಸಾಧ್ಯ ಇಲ್ಲ. ಬಿಕಾಸ್ ಟೆಸ್ಲಾದ ಒಂದು ಸರ್ವಿಸ್ ನೆಟ್ವರ್ಕ್ ಇಲ್ಲ, ಟೆಸ್ಲಾದ ಒಂದು ಸೇಲ್ಸ್ ನೆಟ್ವರ್ಕ್ ಇಲ್ಲ. ಯಾವುದೋ ಒಂದು ಕಾರ್ ಅಮೆರಿಕ ದೇಶದಲ್ಲಿ ಫೇಮಸ್ ಕಂಪ್ನಿ ಆಗಿದ್ರೆ ಇಲ್ಲಿ ಬಂದ್ಬಿಟ್ಟು ಇದು ಲಾಂಚ್ ಮಾಡಿ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಅಷ್ಟು ಈಸಿ ಅಲ್ಲ ಅಂತ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಭಾರತ ದೇಶದ ಇನ್ಫ್ರಾಸ್ಟ್ರಕ್ಚರ್, ರೋಡ್ ವ್ಯವಸ್ಥೆ, ಇಂಡಿಯಾ ಈಸ್ ನೋನ್ ಫಾರ್ SUVs, ಬಟ್ ಟೆಸ್ಲಾ ಅಲ್ಲಿ ಐ ಥಿಂಕ್ ಯಾವುದೇ SUV ಇಲ್ಲ, ಎಲ್ಲ ಸಿಡಾನ್ ಕಾರ್ಗಳಾಗಿರೋದ್ರಿಂದ ಭಾರತದಲ್ಲಿ ಸಿಡಾನ್ ಈಸ್ ಒನ್ ಆಫ್ ದ ಫ್ಲಾಪ್ ಅಂತ ನಾನು ಹೇಳ್ಬೋದು. ಟೆಸ್ಲಾ ಈಸ್ ಮೇನ್ಲಿ ಫಾರ್ ಸಿಡಾನ್ಸ್. ಟೆಸ್ಲಾದು ಯಾವುದೇ ರೀತಿಯಾದ ಗ್ರೌಂಡ್ ಕ್ಲಿಯರೆನ್ಸ್ ಕಾರ್ ಇಲ್ಲ. ಸೊ ನೀವು ಟೆಸ್ಲಾ ಕಾರನ್ನು ಬೆಂಗಳೂರಿನಲ್ಲಾಗಲಿ ಇಲ್ಲ ನಮ್ಮ ಬೆಂಗಳೂರಿನ ವಿಶ್ವವಿಖ್ಯಾತಿ ರೋಡ್ಗಳಲ್ಲಿ ಇಲ್ಲ ಒಂದು ಇಡೀ ಭಾರತದ ವಿಶ್ವವಿಖ್ಯಾತಿ ರೋಡ್ಗಳಲ್ಲಿ ನೀವು ಓಡಿಸಿದ್ರೆ ಐ ಥಿಂಕ್ ಕಾರು ಹೋಗುತ್ತೆ ಅನ್ನೋದೇ ಒಂದು ಡೌಟ್ ಇದೆ. ಸೊ ನೀವು ಏನೇ ಹೇಳ್ಬೋದು ಟೆಸ್ಲಾ ಹೈ ಕ್ವಾಲಿಟಿ ಆ ಥರ ಈ ಥರ ಏನೇ ಹೇಳ್ಬೋದು, ಬಟ್ ಅದನ್ನು ಜನ ಅಕ್ಸೆಪ್ಟ್ ಮಾಡ್ತಾರಾ ತುಂಬ ಕಷ್ಟ ಇದೆ. ಸೊ ಅಕ್ಸೆಪ್ಟ್ ಮಾಡ್ತಾರಾ ಇಲ್ಲ ಅದಕ್ಕೆ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು. ಏನೇ ಒಂದು ಟ್ಯಾರಿಫ್ನ 15% ಮಾಡಿ ಟೆಸ್ಲಾ ಕಾರನ್ನು 28 ಲಕ್ಷಕ್ಕೆ ಲಾಂಚ್ ಮಾಡಿದ್ರೆ ಮಹೇಂದ್ರ ಅನ್ನೋ XUV 700 ಇಲ್ಲ ಸ್ಕಾರ್ಪಿಯೋ N ಈ ಥರ ಕಾರ್ಗಳಿಗೆ ಹೊಡೆತ ಬೀಳ್ಬೋದು ಅಂತ ನೀವು ಹೇಳ್ಬೋದು. ಬಟ್ ನನ್ನ ಪ್ರಕಾರ ಬೀಳಲ್ಲ, ಯಾಕಂದರೆ ಭಾರತದ ಮೋಸ್ಟ್ ಆಫ್ ದ ಕಾರ್ಸ್ ಸೇಲ್ಸ್ ಈಸ್ ಓನ್ಲಿ SUV. ಟೆಸ್ಲಾ ಮಾಡಲ್ಸ್ಗಳು ನಾನು ನೋಡ್ತಾ ಇರೋ ಪ್ರಕಾರ ಟೆಸ್ಲಾ ಮಾಡೆಲ್ 2 28 lakhsಗೆ ಲಾಂಚ್ ಆಗ್ಬೋದು ಅಂತ ಒಂದು ರೂಮರ್ಸ್ ಇದೆ. ಟೆಸ್ಲಾ ಮಾಡೆಲ್ 3 ಅಗೇನ್ ಇಟ್ಸ್ ಅ ಸಿಡಾನ್ ವಿಚ್ ಈಸ್ ಲುಕಿಂಗ್ ಲೈಕ್ ನಾರ್ಮಲ್ ಶಿಫ್ಟ್ ಡಿಸೈರ್ ನೋಡಿದಿರಲ್ಲ, ಶಿಫ್ಟ್ ಡಿಸೈರ್ ಥರನೇ ಇದೆ ನೋಡೋದಕ್ಕೆ. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ ಇದೆ, ವಿಚ್ ಈಸ್ ವೆರಿ ಪ್ರಾಕ್ಟಿಕಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್ ಇನ್ ಇಂಡಿಯಾ. ಟೆಸ್ಲಾ ಮಾಡೆಲ್ 2, ಟೆಸ್ಲಾ ಮಾಡೆಲ್ 3, ಟೆಸ್ಲಾ ಮಾಡೆಲ್ Y, ಟೆಸ್ಲಾ ಮಾಡೆಲ್ S, ಟೆಸ್ಲಾ ಮಾಡೆಲ್ X. ಸೊ ಈ ಎಲ್ಲ ಮಾಡೆಲ್ಗಳು ಭಾರತ ದೇಶಕ್ಕೆ ಸೂಟ್ ಆಗೋ ಮಾಡೆಲ್ ಅಂದರೆ ಟೆಸ್ಲಾ ಮಾಡೆಲ್ 2, ಮಾಡೆಲ್ 3, ಮಾಡೆಲ್ Y. ಈ ಮಾಡೆಲ್ಗಳು 28 lakhs, 25 lakhs, 38 lakhs, ಅರೌಂಡ್ ಒಂದು 35 ಆವ್ರೇಜ್ ಪ್ರೈಸ್ ಅಂತ ಅಂದ್ಕೊಳ್ಳಿ. 35 ಲಕ್ಷ ಕೊಟ್ಟು ನಮ್ಮ ದೇಶದಲ್ಲಿ ಸಿಡಾನನ್ನು ಬೈ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಇವಾಗ ನೀವೇ ಆಗಲಿ ಸಿಡಾನ್ ತಗೊಳ್ತೀರಾ SUV ತಗೊಳ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಮ್ಮ ದೇಶದಲ್ಲಿ SUVಗಿರೋ ಬೇಡಿಕೆ ಸಿಡಾನ್ಗಳಿಗಿಲ್ಲ. ಇದೊಂದು ರೀಸನ್. ಇನ್ನೊಂದು ರೀಸನ್ EV ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ನೊಂದು ರೀಸನ್ ಪುವರ್ ಸೇಲ್ಸ್ ನೆಟ್ವರ್ಕ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕ್. ಆದ್ದರಿಂದ ಈ ಟೆಸ್ಲಾ ಅನ್ನೋ ಮಾಯೆ ನಮ್ಮ ಭಾರತದ ಆಟೋ ಮೇಕರ್ಸ್ ಆದ ಮಹೇಂದ್ರ ಹಾಗೂ ಮಾರುತಿ ಹಾಗೂ ಹುಂಡೈ ಈ ಥರ ಕಂಪನಿ ಶೇರ್ಗಳಿಗೆ ಹೆಚ್ಚಿನ ಒಂದು ಪೇನ್ ಕೊಡಲ್ಲ ಅಂತ ನಾನು ಅನ್ಕೋತೀನಿ. ನೀವೇನಾದ್ರು EV ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಒಂದು ಸಣ್ಣ ಉಪಾಯ ಇದೆ, EV ಇಂಡಿಯಾ ETF ಬರ್ಕೊಳ್ಳಿ. EV ಇಂಡಿಯಾ ETF. ಇದನ್ನು ನಾನು ಹೂಡಿಕೆ ಮಾಡಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಈ EV ಇಂಡಿಯಾ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ. EV ಇಂಡಿಯಾ ನೀವು ಜಸ್ಟ್ ಓಪನ್ ಮಾಡಿದ್ರೆ EV ಇಂಡಿಯಾದಲ್ಲಿ ಯಾವ್ಯಾವ ಶೇರ್ಗಳು ಇದ್ದಾವೆ ಅಂತ ಚೆಕ್ ಮಾಡೋಣ. ನೀವು EV ಇಂಡಿಯಾ ನೀವು ಯಾರು EV ಇಂಡಿಯಾದಲ್ಲಿ ಹೂಡಿಕೆ ಮಾಡಬೇಕಂದ್ರೆ EV ಇಂಡಿಯಾ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. EV ಬಗ್ಗೆ ಯಾರಿಗೆ ಕಾನ್ಫಿಡೆನ್ಸ್ ಇದೆಯೋ ನಮ್ಮ ದೇಶದಲ್ಲಿ EV ಕಾರ್ಸ್ ಆಗಲಿ EV ಪ್ರೊಡಕ್ಷನ್ ಆಗಲಿ ಜಾಸ್ತಿ ಆಗುತ್ತಂದರೆ EV ಇಂಡಿಯಾ ETF ಮೀರೆ ಅಸೆಟ್ EV ಇಂಡಿಯಾ ETF ಅಂತ ಒಂದು ಒಳ್ಳೆ ಅವಕಾಶ ಇದೆ ನಮಗೆ. ಈ ಮೀರೆ ಅಸೆಟ್ EV ಇಂಡಿಯಾ ETF 36 ರೂಪಾಯಲ್ಲಿ ಇದ್ದಿದ್ದು 27 ರೂಪಾಯಿಗೆ ಬಿದ್ದಿದೆ. ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ETF ಅಂತ ಹೇಳ್ಬೋದು. EV ETF ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಕೆ ಹೋದರೆ EV ETF ಅಲ್ಲಿ ಮಾರುತಿ ಸುಜುಕಿ, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಬಜಾಜ್ ಆಟೋ, ಟಾಟಾ ಮೋಟರ್ಸ್, LTTS ದಟ್ ಈಸ್ L&T ಟೆಕ್ನಾಲಜೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, KPIT ಟೆಕ್ನಾಲಜೀಸ್, ಟಾಟಾ ಕೆಮಿಕಲ್ಸ್, ಟಾಟಾ ಎಲೆಕ್ಸಿ, ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್, CG ಪವರ್, ಸೋನಾ BLW ಪ್ರಿಸಿಷನ್, ಬಾಷ್, ಎಕ್ಸೈಡ್ ಇಂಡಸ್ಟ್ರೀಸ್, ಯುನೋ ಮಿಂಡಾ, ಗುಜರಾತ್ ಫ್ಲೋರೋಕೆಮಿಕಲ್ಸ್, ಕ್ಯಾಫ್ಲರ್ ಇಂಡಿಯಾ, ಅಮರರಾಜ, ಟಾಟಾ ಟೆಕ್ನಾಲಜೀಸ್, ಹಿಮಾದ್ರಿ, ಐಚರ್, ಮದರ್ಸನ್, ಟಾಟಾ TVS ಮೋಟರ್ಸ್, ಹೀರೋ ಮೋಟೋಕಾಪ್, ಟ್ಯೂಬ್ ಇನ್ವೆಸ್ಟ್ಮೆಂಟ್, ಭಾರತ್ ಫೋರ್ಜ್. ಆಲ್ಮೋಸ್ಟ್ ಒಂದು 25-30 ಕಂಪ್ನಿಗಳಿದ್ದಾವೆ. ನೀವು ನೋಡಿದ್ರೆ ಇದೆಲ್ಲ ನೀವು ಸ್ಕ್ರಾಲ್ ಮಾಡಿ ಚೆಕ್ ಮಾಡಿ. ಒಳ್ಳೊಳ್ಳೆ ಸ್ಟಾಕ್ಸ್ಗಳು EV ಇಂಡಿಯಾ ಅನ್ನೋ ಒಂದು ETF ಅಲ್ಲಿದೆ. ಐ ಥಿಂಕ್ ನಿಮಗೆ ಈ ವಿಡಿಯೋದಲ್ಲಿ ಟೆಸ್ಲಾ ಬಗ್ಗೆ ಗೊತ್ತಾಯಿತು. ಟೆಸ್ಲಾ ಇಂಡಿಯಾದಲ್ಲಿ ಅಷ್ಟೊಂದು ಏನು ಶೈನ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಜೊತೆಗೆ EV ಮುಂಬರುವ ದಿನಗಳಲ್ಲಿ EV ಏನಾದರೂ ಬೆಳೆಯುತ್ತೆ ಅಂತ ನಿಮಗನ್ಸಿದ್ರೆ ಇಟ್ಸ್ ಒನ್ ಆಫ್ ದ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. EV ಇಂಡಿಯಾ ಅಗೇನ್ ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ನಾನು ಇನ್ವೆಸ್ಟ್ ಮಾಡಿ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳ್ತಲ್ಲ.
ನಿಮ್ಗೆ ಏನಾದ್ರು EV ನಮ್ಮ ದೇಶದಲ್ಲಿ ಬೆಳೆಯುತ್ತೆ ಅಂದರೆ ಡೆಫಿನೆಟ್ಲಿ ಇದು ಒಂದು ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.